बहुजन होराटा समिति के नए सिटी प्रेसिडेंट मोहम्मद हिसामुद्दीन को बनाया गया, जहां पर उनके अच्छे कारनामे और अच्छे कामों को देखकर उन्हें ये पद से नवाजा गया है। बहुजन होराटा समिति के नए प्रेसिडेंट मोहम्मद हिसामुद्दीन को ये पोस्ट दी गई है। इस मौके पर काफ़ी सारे उनके चाहने वाले लोग मौजूद थे, जैसे कि लक्ष्मण कोरी, शिवमुद्दी, शेख वसीम, राजेश बी, हरगिलकर, मुस्तफ़ा, तौफिक मन्नूर के अलावा और भी काफ़ी सारे लोग मौजूद थे। और इस मौके पर मीडिया से बात करते हुए काफ़ी सारे लोगों ने अपनी अपनी राय रखी है और अपनी अपनी बातें की है, और साथ ही साथ प्रेसिडेंट खुद मीडिया से बात कर रहे हैं। आइए सुनते हैं। जय भीम और अस्सलाम वालेकुम। मैं बहुजन समाज समिति में लोग नगर अध्यक्ष बनाए हमारे शिव कुमार साहब मुखी साहब और हमारे लक्ष्मण गोरी साहब और हमारे राजेश रणजी साहब, ये लोगों का बहुत शुक्रिया अदा करता हूँ। इन्होंने जो मेरे को आज गुलबर्गा के हालत जो 55 वार्ड का में जो ड्रेनेज प्रॉब्लम है, वाटर प्रॉब्लम है, रोड का प्रॉब्लम है, जो भी पब्लिक का काम है, वो मेरे को एक अवकाश दिया उन्होंने सेवा करने के लिए, और मैं उनको सेवा करके बताने के लिए ये समिति को मैं आगे ले जाने का काम करूँगा। ಇದು ಸಂತೋಷ। ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಮುಖ್ಯಸ್ಥರಾಗಿ ಆಗಮಿಸಿರ್ತಕ್ಕಂಥ ಯುವ ಯುವಕರು ಮತ್ತು ವೃತ್ತಿದಾರರು ಮತ್ತು ಸಮಾಜ ಚಿಂತಕರು, ಆತ್ಮೀಯ ಸ್ನೇಹಿತರಂಥ ರಾಜೇಶ್ ಪಿ ಅಡಿಗರ್ ಅವರೇ ಮತ್ತು ಇನ್ನೊಬ್ಬರು ನಮ್ಮ ಆತ್ಮೀಯ ಗೆಳೆಯರು ಮತ್ತು ಬಹುಜನ ರೋಡ್ ಸಮಿತಿಯ ಜಿಲ್ಲಾ ಗೌರವಾಧ್ಯಕ್ಷರಾಗಿ ನಾವು ಈಗಾಗಲೇ ಅವರಿಗೆ ನೇಮಕ ಮಾಡಿದ್ವಿ ಆಗಿರ್ತಕ್ಕಂಥ ಶಿವಕುಮಾರ್ ಮುಖಿ ಅವರೇ, ಇನ್ನೊಬ್ಬರು ನಮ್ಮ ಸ್ನೇಹಿತರು ಹೋರಾಟಗಾರರಾಗಿರ್ತಕ್ಕಂಥ ನಾಗರಾಜ್ ಗಾಯಕರವರೇ ಮತ್ತು ನಮ್ಮ ಬಹುಜನ ರೋಡ್ ಸಮಿತಿಯ ಜಿಲ್ಲಾ ಮುಖಂಡರು ಮತ್ತು ಈಗಾಗಲೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಗೆಳೆಯರಾದಂಥ ನಿತಿನ್ ಕಣ್ಣೂಸ್ ಅವರೇ ಮತ್ತು ಇನ್ನೊಬ್ಬರು ಗ್ರಾಮ ಶಾಖೆ ಅಧ್ಯಕ್ಷರು ಆಗಿರ್ತಕ್ಕಂಥ ಚನ್ನಬಸಪ್ಪ ಪುರಿ ಅವರೇ ಮತ್ತು ಸ್ನೇಹಿತರಾದಂಥ ಶೇಖ್ ಮುಷಿಮ್ ಅವರೇ, ತೌಫಿಕ್ ಮನ್ನೂರ್ ಅವರೇ, ಮಸ್ತೂಫ್ ಅವರೇ, ಇಲ್ಲೆಲ್ಲರೂ ನಾವು ಸೇರಿದ್ದೀವಿ. ತುಂಬ ಸಂತೋಷ ವಿಷಯ. ಬಹುಜನ ಹೋರಾಟ ಸಮಿತಿ ಸಂಘಟನೆ ಬಗ್ಗೆ ನಾವು ಒಂದೆರಡು ಹೇಳ್ತೀವಿ. 2008-09 ಬಹುಜನ ಹೋರಾಟ ಸಮಿತಿ ಸಂಘಟನೆ ಸ್ಥಾಪನೆ ಆಯಿತು. ಬಹುಜನ ಅಂತಂದರೆ ಆ 100ಕ್ಕೆ 75% ಇರ್ತಕ್ಕಂಥ ನಾವು ಜನಗಳು, ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, ಈ ಶೋಷಿತ ವರ್ಗಕ್ಕೆ ತುಳಿತಕ್ಕೊಳದಂಥ ಜನರನ್ನ ನಾವು 75%, ಲಿಂಗಾಯತರು, ಬ್ರಾಹ್ಮಣ ಜನ ಬಿಟ್ಟು. ಅದಕ್ಕಾಗಿ ಇಲ್ಲಿ ಯಾವುದೇ ಜಾತಿ ಮತ ಪಂಥ ಇಲ್ಲ, ನಮ್ಮಲ್ಲಿ ಎಲ್ಲರಿಗೂ ಸ್ವಾಗತವಾಗಿರ್ತಕ್ಕಂಥದ್ದು ವಿಷಯ ಅಷ್ಟೇ. ಈಗಾಗಲೇ ನಾವು ಹಿಂದೆ ಈ ಒಂದು ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಕಲಬುರಗಿಯ ಯುವ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಕಲೀಂ ಭಾಯಿ ಅವರಿಗೆ ನಾವು ಮಾಡಿದ್ದೀವಿ. ಅವರು ಸುಮಾರು 2 ವರ್ಷ ಕಾಲ ನಮ್ಮಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದರು. ಅವರು ಒಂದು ನೇತೃತ್ವದಲ್ಲಿ